ಆಹಾ ಏನೇ ಸುಗಂಧ ದ್ರವ್ಯ. ಸಗಣಿಯೋ ಲಕ್ಷ್ಮೀ ದೇವತೆಯೋ ಸುಗಂಧ ದ್ರವ್ಯ. ಗಂಜಲವ ಕುಡಿದೊಡೆ ವಾಸನೆಯ ಸೇವಿಸಿದರೆ ದೇಹ ಸ್ವಚ್ಛವಾಗುವುದು. ಕೊಡು ಕರಿಯಪ್ಪ. ಏನು ಕರಿಯಪ್ಪಣ್ಣವರು ಸರ್ವಜ್ಞ ಥರ ತ್ರಿಪದಿಗಳು ನಡ್ಕೊಂಡು ನಿಮ್ಮದೇ ಒಂದು ಹೊಸದು ಸೃಷ್ಟಿ ಮಾಡ್ತಾ ಇದ್ದೀರಾ. ಹೊಸ ಟ್ರೆಂಡ್ ಇದು. ಹಾಗೆ ಸುಮ್ಮನೆ ಒಂದು ಹೊಸ ಸೃಷ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿ ಕರಿಯಪ್ಪನವ್ರ ತ್ರಿಪದಿಗಳನ್ನ ಎಲ್ಲೆಡೆ ಆಡಿಸ್ಬೇಕು ಅಂತ ಅವಾಗವಾಗ ಈ ಥರದೊಂದು ಬಿಡ್ತಾ ಇರ್ತೀನಿ. ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ನಿಮ್ಮ ತ್ರಿಪದಿ. ಇದೇ ತಿಂಗಳು 29ನೇ ತಾರೀಕಿಂದ ಮುಂದಿನ ತಿಂಗಳು ಮೇ 8ನೇ ತಾರೀಕುವರೆಗೂ ಏನಪ್ಪ ಭಾಳ ಬಿಸಿಲೈತಂತಪ್ಪ. 45ರಿಂದ 48 ಡಿಗ್ರಿ ಭಾಳ ಬಿಸಿಲೈತೆ. ಯಾರು ಕೂಡ ಬಿಸಿಲಲ್ಲಿ ಹೋಗಿ ಕೆಲಸ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಸೂಚನೆ ಕೊಟ್ಟೈತೆ. ನೋಡೋಣ ಪರಿಸ್ಥಿತಿ ಎಲ್ಲಿಗದಂಗೆ ಬಂತು. ಮರ ಕಡಿಬೇಡ್ರಿ, ಗಿಡ ನೆಡ್ರಿ ಅಂತ ಹೇಳಿ 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 ಸಾಕಾಯ್ತು. ಈ ಗಿಡನ ನೆಡಲಿಲ್ಲ, ಮರ ಕಡಿಯೋದು ನಿಲ್ಲಿಸ್ಲೇ ಇಲ್ಲ. ಅದರ ವಿಕೋಪಕ್ಕೆ ಈ ರೀತಿ ಬಿಸಿಲು ಜಾಸ್ತಿ ಆಗ್ತಾ ಇರೋದು. ಬಿಸಿಲು ಎಷ್ಟು ಜಾಸ್ತಿ ಇದೆಯೋ ಮಳೆನೂ ಅಷ್ಟೇ ಜಾಸ್ತಿ ಇದೆ ಅಂತಣ್ಣ. ಹಂಗಂತ ಬಿಸಿಲು ಜಾಸ್ತಿ ಇದೆ, 45-48 ಡಿಗ್ರಿ ತಾಪಮಾನ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಲ ಮನೆ ಕೆಲಸ ಮಾಡ್ದಂಗೆ ಇರೋಕ್ಕಾಗುತ್ತೆ ನಾವು? ಟೀ ಶರ್ಟ್ ಹಾಕೊಂಡು, ಟೀ ಶರ್ಟ್ಗೆ ಕಪ್ಪು ತೋಳಿಂದು ರ್ಯಾಪರ್ ಥರ ಬರುತ್ತಲ್ಲಮ್ಮ ಬಟ್ಟೆ, ತೋಳು ಪೂರ್ತಿ ಹಾಕೊಂಡು ಕೆಲಸ ಮಾಡ್ಬೇಕಷ್ಟೇ. ಬಿಸ್ಲಾಗ ಹೋಗ್ಬೇಕಾರೆ ಬರ್ಬೇಕಾರೆ ತಲೆ ಮೇಲೆ ಟವಲ್ ಅಥವಾ ಗೋಣಿ ಚೀಲನ ಹಾಕೊಂಡು ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಹಂಗಂತ ಮನೆ ಕೂತ್ಕೊಂಡ್ರೆ ಫಸಲು ಕೈ ಸೇರೋದು ಹೆಂಗೆ? ಚೆನ್ನಾಗಿ ನೀರು ಕೊಡಬೇಕು, ಚೆನ್ನಾಗಿ ಗೊಬ್ಬರ ಕೊಡ್ಬೇಕಪ್ಪ. ಆವಾಗಲೇ ಫಸಲು ಚೆನ್ನಾಗಿ ಬೆಳೆದು ಲಾಭ ತಂದು ಕೊಡೋದು. ಹಿಂಗೆ ಬಿಸಿಲು ಅಂತ ಹಂಗೆ ಮನೇಲಿ ಕೂತ್ಕೊಂಡ್ರೆ ಆಮೇಲೆ ಏನಿಲ್ಲ, ಕುರಿಗಳು, ಮೇಕೆಗಳು, ಹಕ್ಕಿ ಪಕ್ಷಿಗಳು ಫಸಲ ಮೇಯ್ಕೊಂಡು ಹೋಗ್ಬಿಡ್ತವೆ. ಸರಿಯಾಗಿ ಹೇಳಿದೆ ಕಾರಣ ಕರಿಯಪ್ಪಣ್ಣ, ಸರಿಯಾಗಿ ಹೇಳಿದ್ರಿ ನೀವು. ನಿಮ್ಮ ಮನೆಯಿಂದ ದನ ಕರಗಳಿದಾವೆ, ಮೇಯ್ಸಕ್ಕನ ಹೋಗ್ಬೇಕಾ? ಎಲ್ಲ ಒಂದ್ ಕಡೆ ಮೇಯಾಕ್ಬಿಟ್ಟು ಒಂದ್ ಕಡೆ ನೆರಳಲ್ಲಿ ದಣ್ಣ ಕುತ್ಕೊಂಡ್ರೆ ಆಗೋಯ್ತು. ಏನತ್ಲಾಗೆ ಒಂದು 4-5 ಗಾಡಿ ಆಗ್ತದಣ್ಣ. ನಿಮ್ದು ತಿಪ್ಪೆ ಇದೆ, 4-5 ಗಾಡಿ ಆಗುತ್ತೆ. ಗೊಬ್ಬರ ಒಂದು ಟ್ಯಾಕ್ರಿಗೆ 10,000 ಅಂತಂದ್ರು 4 ತಿಪ್ಪೆಗೆ 40,000 ದುಡ್ಡು ಆಯ್ತದ್ಲಾಗ ಬಿಡ್ರಿ. ಅದ್ಲಾಗೆ ಆರಾಮಾಗಿ ಹೆಂಗ ಕಾಲ ಹಾಕ್ಬೋದು. ಒಂದಲ್ಲ ಒಂದಕ್ಕೆ ಯಾವ್ದನ್ನ ದುಡ್ಡು ಆಗುತ್ತೆ ಬಿಡ್ರಿ. ನಮ್ಮ ಪ್ರತಿದಿನ ಶ್ರಮ ಪಟ್ಟದಕ್ಕೆ ಇಷ್ಟೊಂದು ದುಡ್ಡು ಮತ್ತೆ ಹಾಕಿರೋದು. 4 ಟ್ಯಾಕ್ರಿ ಆಗುತ್ತೋ ಅಥವಾ 3 ಟ್ಯಾಕ್ರಿ ಆಗುತ್ತೋ ಗೊತ್ತಿಲ್ಲ ನನಗೆ. ಒಟ್ಟು ಪ್ರತಿದಿನ ಶ್ರಮ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಏನೋ ಕಣ್ಣಿ ಕಾಣೋಂಥ ದುಡ್ಡು ಬಂದು ಬರುತ್ತೆ. ಅದೇ ನನ್ನ ಜೇಬಿಗೆ ಬರಲ್ಲ. ನಮ್ಮ ಅಮ್ಮನ ಚೀಲಕ್ಕೆ ಹೋಗುತ್ತೆ. ನಮ್ಮ ಅಮ್ಮಂದು ದುಡ್ಡಿನ ಚೀಲ ಐತಲ್ಲ, ಅದಕ್ಕೆ ಹೋಗುತ್ತೆ ಆ ದುಡ್ಡೆಲ್ಲ. ನಾವು ಅಲ್ಲಿಗೆ ಬಂದ್ಬಿಟ್ಟು ಸೈನ್ ಮಾಡಿ ದುಡ್ಡು ಇಸ್ಕೋಬೇಕು. ಇನ್ನೇನು ಮಂಗಳವಾರ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಸೋಮವಾರ ಸಂಜೆನೆ ಹೋಗಿ ಹೂವಿನ ಹಾರ, ಹಣ್ಣು ಎಲ್ಲ ತಂದಿಟ್ಕೋಬೇಕು. ಶಾಲು ಅವೆಲ್ಲ ತರಬೇಕು. ಶಾಲು, ಮಣಿಹಾರ, ಬರೋ ಗಣ್ಯ ವ್ಯಕ್ತಿಗಳಿಗೆ ಶಾಲು ಹಾರ ಹಾಕಿ ಸನ್ಮಾನ ಮಾಡ್ಬೇಕಲ್ಲಣ್ಣ. ನೆನಪಾಯ್ತಾ ಹೆಂಗೆ? ನನಗೆ ನೆನಪೈತೆ ರಾಜಣ್ಣ, ನನಗೆ ನೆನಪೈತೆ. ನೀನೇನು ಮತ್ತೆ ಮತ್ತೆ ಜ್ಞಾಪಿಸೋ ಅವಶ್ಯಕತೆ ಇಲ್ಲ. ಸೋಮವಾರ ನಾವೆಲ್ಲ ಭದ್ರಾವತಿ ಟೌನ್ಗೆ ಹೋಗ್ಬಿಟ್ಟು ಶಾರ, ಹಾಲು, ಹೂವು, ಹಣ್ಣು ಎಲ್ಲ ಏನೇನು ಆರ್ಡ್ರ್ ಕೊಟ್ಟಿದ್ದೀವೋ ಎಲ್ಲ ತಗೊಂಬಂದು ಸಮುದಾಯ ಭವನದೊಳಗೆ ಇಟ್ಬಿಡ್ಬೇಕು. ಹಣ್ಣು ಬೇಕಾದ್ರೆ ನಾನೇ ತಂದು ಮನೆಗೆ ಇಟ್ಕೊಂಡು ಬೆಳಗ್ಗೆ ತಗೊಂಬರ್ತೀನಿ. ಹೂವು ತಂದು ನೀಟಾಗಿ ಹಾರಾಕ್ಬಿಡ್ಬೇಕು. ಏನೋ ಒಟ್ಟು ಈ ಸರಿ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಇದೇ ರೀತಿ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳ್ಬಿಟ್ಟು ನನ್ನ ಆರೈಕೆ. ಆದರೆ ಬಿಸಿಲು ಏನು ಮಾಡುತ್ತೆ ಏನೋ ಗೊತ್ತಿಲ್ಲ. ಶಾಮಿಯಾನ ಹಾಕಿ ಊಟದ ವ್ಯವಸ್ಥೆ ಏರ್ಪಡಿಸ್ಬೇಕು. ಹೂನಮ್ಮ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಊರು ಜನಗಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ, ಎಲ್ಲ ಸೇರ್ಕೊಂಡು ಒಟ್ಟಾಗೆ ಮಾಡ್ತಾರೆ. ಅದಕ್ಕೇನು ಭಟ್ರು ನೇಮಿಸೋ ಅಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಸೇರ್ಕೊಂಡು ಒಂದೊಂದು ಕೈ ಹಾಕಿದ್ರೆ ಆಲೆ ಮುಗಿದೇ ಹೋಗುತ್ತತ್ಲಾಗೆ. ನಾವೆಲ್ಲ ಒಟ್ಟಾಗಿ ನಿಂತು ಕೆಲಸ ಮಾಡಿದ್ರೆ ಎಲ್ಲ ಸಾಗುತ್ತೆ. ಹೌದೌದೌದೌದು, ಎಲ್ಲ ಸೇರಿ ಮಾಡಿದ್ರೆ ಆಗುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಕೇಳಿದ್ದೀವಲ್ಲ, ತಿಳ್ಕೊಂಡಿದ್ದೀವಲ್ಲ, ಅದನ್ನ ಪ್ರದರ್ಶನ ಮಾಡಿದ್ರೆ ಎಲ್ಲವೂ ಸಾಧ್ಯ. ಸರಿ ಸರಿ ಆಯಿತು. ಹಿಂಗೆ ಅಂಗಡಿ ತಗೋಬೇಕಾಯ್ತು, ಇವಳು ಕರ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕೆ ಹಿಂಗೆ ಬಂದ್ವಿ, ಸಿಕ್ಕಿದ್ರೆಲ್ಲ ಮಾತಾಡ್ಸಿದ್ವಿ ಅಷ್ಟೇ. ನಮ್ಮದು ಕೆಲಸ ಐತೆ, ಹೋಗಿ ಬರ್ತೀವಿ. ಸುಂದ್ರಮ್ಮನ ಅಂಗಡಿ ಹೋಗೋಣ. ಸುಂದ್ರಮ್ಮನ ಅಂಗಡಿ ಹೋಗಿ ದಿನಸಿ ಪದಾರ್ಥ ಅದು ತಗೊಂಬರ್ಬೇಕಾಯ್ತು. ಆಲೆ ಪಟ್ಟಿ ಬರ್ಕೊಟ್ಟಿದ್ವಿ, ಎಲ್ಲ ತುಂಬಿಟ್ಟರಂತೆ. ನೋಡ್ಕೊಂಡು ಹೊತ್ಕೊಂಬರೋದು ಅಷ್ಟೇ ಕೆಲಸ ನಮ್ಮದು. ನನ್ನ ಕೈ ಹೊತ್ಕೊಂಬರಕ್ಕಾಗುತ್ತೆ, ಅದಕ್ಕೆ ನಮ್ಮ ಯಜಮಾನ ಬಂದು ಕರ್ಕೊಂಡು ಹೋಗ್ತಿದ್ದೀನಿ. ಒಳ್ಳೇದು ಒಳ್ಳೇದು ಕಣಮ್ಮ, ಒಳ್ಳೇದು. ಪಟ್ಟಿ ಬರೋಕ್ಕೆ ನೀವು, ಹೊತ್ಕೊಂಬರಕ್ಕೆ ಯಜಮಾನ. ಸರಿಯಾಗೈತೆ ನೋಡ್ರಿ. ನಮ್ಮ ಮನೆಗೂ ಇದೇ ಪರಿಸ್ಥಿತಿ ಇರೋದು. ಬೇಗ ಬೇಗ ಕೆಲಸ ಮಾಡಿ ಊಟ ಗೀಟ ಮಾಡ್ಕೊಂಡು ತೋಟಕ್ಕೆ ಹೋಗೋಣ ನಡೀರಿ. ನಾನು ಅಷ್ಟೊತ್ತಿಗೆ ಸಾಮಾನ್ಯ ತಂದು ಮನೆಗಿಟ್ಟು ಊಟ ಗೀಟ ಮಾಡ್ಕೊಂಡು ರೆಡಿಯಾಗಿರ್ತೀನಿ. ಇಬ್ಬರು ಒಟ್ಟಿಗೆ ತೋಟಕ್ಕೆ ಹೋಗಿ ಬರೋದಂತೆ. ಆಯ್ತಪ್ಪ ಆಯಿತು, ನೀನು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ನಾನು ಎಲ್ಲ ಕೆಲಸ ಮುಗಿಸಿ ಬಿಗಿಯಾಗಿ ಸಿದ್ಧವಾಗಿ ಕುಂತಿರ್ತೀನಿ. ಬರುವಂತೆ ಹೇಳು.
ಏನ್ ಅಡುಗೆ ಮಾಡ್ತಾ ಇದ್ದೆ ಶಿವಮ್ಮರು? ಪುಟ್ಟರಂಗಜ್ಜರು ಏನು ಅಡುಗೆ ಮಾಡ್ತಿದ್ರಿ ಇವತ್ತು? ಸೋಮವಾರ, ವಾರ ಬೇರೆ ಇವತ್ತು. ನಾನು ಎದ್ದವನೆ ಎಲ್ಲ ನಾನು ನಿತ್ಯ ಕರ್ಮ ಮುಗಿಸ್ಕೊಂಡು ಈಗಿನ್ನ ಶಿವ ಅಂತ ಹೇಳ್ಬಿಟ್ಟು ಕೊಟ್ಟಿಗೆ ಕ್ಲೀನ್ ಮಾಡಕ್ಕೆ ಬಂದೀವಿ ನೋಡಮ್ಮ. ಅವ್ರೇನೋ ಏನೋ ಪುಳಿಯೋಗ್ರೇನ ಚಿತ್ರಾನ್ನ ಮಾಡಬೇಕು ಅಂತ ಈರುಳ್ಳಿ ಪಳ್ಳಿ ಹೆಚ್ಕೊಂಡು ಎಲ್ಲ ರೆಡಿ ಆಗ್ತಿದ್ರು. ಯಾವುದೋ ಒಂದು ಮಾಡಿರ್ತಾರೆ, ನಮಗೇನಂತೆ ತಿಂಡಿ ಅವೆಲ್ಲ ಒಗ್ಗಲ್ಲ ನಮಗೆ. ಮುದ್ದೆ ಮಾಡಕ್ಕೆ ಹೇಳಿದ್ದೀನಿ, ಮುದ್ದೆ ಬಸ್ಸಾರು ಮಾಡಕ್ಕೆ ಹೇಳಿದ್ದೀನಿ. ಊಟ ಮಾಡ್ಕೊಂಡು ತೋಟಕ್ಕೆ ಹೋಗ್ತಾ ಇರೋದೆ. ಆಮೇಲೆ ಬಿಸಿಲಾಗೋ ಅಷ್ಟೊತ್ತಿಗೆ ಒಂದು 12:30 1 ಗಂಟೆಗೆ ಬಂದು ಸೇರ್ಕೊಂಡ್ಬಿಟ್ರೆ ಆವತ್ತಿನ ಹೊತ್ತು ಮುಗಿದೋಯ್ತು. ಆಮೇಲೆ ಏನೋ ಸಂಜೆ ಇನ್ನೊಂದು ರೌಂಡು ಅಂತ ಹೇಳ್ಬಿಟ್ಟು 4 ಗಂಟೆಗೆ ಹೋಗಿ ಒಂದು 6 ಗಂಟೆಗೆ ಬಂದ್ರೆ ಆಗೋಯ್ತಪ್ಪ ಅತ್ಲಗೆ. ಭಾಳ ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ ಕೆಲಸದ ಹೊತ್ತು. ಸರಿ, ನಾವೇನು ಹೋಗಿ ಬರ್ತೀವಿ, ಹೊತ್ತಾಗುತ್ತೆ. ಕಾಲ ಕಾಲಕ್ಕೆ ತಿಂದು ತೇಗುತ್ತ ಇಹಲೋಕದಳು ಹಾಯಾಗಿದ್ದೆ. ಇವತ್ತಿನ ದಿವಸ ಕೊಟ್ಟಿಗೆಗೆ ಕ್ಲೀನ್ ಮಾಡಕನ್ನ ಹಚ್ಚವ್ರೆ. ನೋಡಿ, ಹತ್ತ ಗೋಬರನ ಒಂದಿಟ್ಟು. ಓಹೋ, ಏನೇ ಪಂಕಜಮ್ಮ ಬಂದ್ಬಿಟ್ಟೆ ಬೆಳೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿದಾಕ್ಬಿಟ್ಟೆ. ಮುಗಿಸ್ಬಿಟ್ಟೆ ಇವತ್ತು. ಏನು ತಿಂಡಿ ಮಾಡಿದೆ? ಏನು ಅಡುಗೆ ಮಾಡಿಟ್ಬಿಟ್ಟು ಬಂದೆ? ಶಿವರಾಜನೇ ಬಂದಿದೆಯಲ್ಲ, ಏನು ಮಾಡಿಬಿಟ್ಟು ಬಂದಮ್ಮ? ಅಯ್ಯ ನೀನೊಂದು ಸುಮ್ಮನಿರು. ಇವತ್ತು ಸೋಮವಾರ, ಒಂದು ವಾರ ಬೇರೆ. ಒಂದು ಸ್ವಲ್ಪ ಟೀ ಪುಡಿ ಖಾಲಿ ಆಗಿತ್ತು, ಒಂದು ಬಟ್ಟೆ ಟೀ ಪುಡಿ ಕೊಡ್ತೀಯ? ಅಂಗಡಿಯಿಂದ ತಂದ್ಮೇಲೆ ಕೊಡ್ತೀನಿ. ನಮ್ಮನೆಗೆ ಆ ಜಯಂತಿ ಕಾಫಿ ಪುಡಿ ಅಂದರೆ ಭಾಳ ಇಷ್ಟಪಡ್ತಾರೆ. ಜಯಂತಿ ಕಾಫಿ ಪುಡಿ ಖಾಲಿ ಆಗ್ಬಿಡೈತೆ. ಮೊನ್ನೆನೇ ಖಾಲಿ ಆಗಿತ್ತು, ಹೇಳಿದ್ದೆ ತಾಂಬರಿ ಅಂತ ಹೇಳ್ಬಿಟ್ಟು. ತಲೆಗೆ ಹಾಕಳಿದ್ರೆ ಎಲ್ಲ ಖರ್ಚಾಗ್ಬಿಡೈತೆ. ಅದಕ್ಕೆ ಯಾವುದೋ ಒಂದು ಆಯಿತು ಮಾಡಿಟ್ಬಿಡಮ್ಮ, ಟೀ ಕುಡಿಲ್ಲ ಅಂತಂದ್ರೆ ಇವತ್ತು ನಮಗೆ ದಿನ ಕಳೆದಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಆಟ ಆಡ್ಕೊಂಡು ಎಲ್ಲ ಕೂತ್ಕೊಂಡಿದ್ರು. ಅದಕ್ಕೆ ಬಂದಮ್ಮ. ಅಂಗಡಿ ಮನೆಗೆ ಹೋಗ್ಲಿಲ್ಲ. ನಿನ್ನ ಹತ್ರ ಒಂದು ಬಟ್ಲಿದ್ರೆ ಕೊಟ್ಟಿರತ್ತಗೆ, ತಂದ ಮೇಲೆ ಒಂದು ಬಟ್ಲು ಕಾಫಿ ಪುಡಿ ತಂದು ಕೊಡ್ತೀನಿ ನಿನಗೆ. ಅಯ್ಯ ಅದಕ್ಕೆ ಏನಂತೆ ತಂದು ಕೊಡಿವಂತೆ. ಒಂದು ಬಾಟ್ಲಿ ಕಾಫಿ ಪುಡಿ ತಾನೆ, ಏನು ಕೊಡ್ದಂಗೆ ಇರ್ತೀಯ? ತಂದ ಮೇಲೆ ಕೊಡ್ತೀನಿ ತಗ. ಅದಕ್ಕೆ ಏನಂತೆ? ಏನು ತಿಂಡಿ ಮಾಡಕ್ಕೆ ಕೂತ್ಕೊಂಡಿದ್ಯಾ ಅಲ್ಲ ಇವಾಗ? ಏನೂ ಇಲ್ಲ, ಅನ್ನ ಮಾಡಿ ಅರ್ಧಾಂಬ್ರ ಮಸ್ಕಾಯಿ ಮಾಡಿ ಬಿಟ್ಬಿಟ್ರೆ ಖುಷಿಯಾಗಿ ಊಟ ಮಾಡಿಬಿಡ್ತಾರೆ. ಮಸ್ಕಾಯಿ ಅಂತಂದರೆ ನಮ್ಮ ಮನೆಯವ್ರು ಭಾಳ ಇಷ್ಟಪಡ್ತಾರೆ. ಹಂಗಾಗಿ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಲೆಗೆ ಬೇಳೆ ಹಾಕಿ ಬದನೆಕಾಯಿ ಹಸಿಮೆಣಸು ಹಾಕಿ ಬಂದಿದ್ದೀನಿ, ಈರುಳ್ಳಿ ಹಾಕಿ. ಆಗಳ ಬಿಡತ್ಲಾಗೆ ಒಳ್ಳೇದಾಯ್ತು. ಕರಿಯಪ್ಪಣ್ಣ ನೋಡಿ ಇವತ್ತು ಪುಟ್ಟರಂಗಜ್ಜ ಮತ್ತು ಶಿವಮ್ಮ ಒಳ್ಳೆ ಸರಿಯಾದ ಕೆಲಸಕ್ಕೆ ಇಕ್ಕಿದ್ದಾರೆ. ದಿನ ಅವರು ಕೊಟ್ಟಿಗೆ ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟು ಇವತ್ತು ಕರಿಯಪ್ಪಣ್ಣರಿಗೆ ಹೇಳಿದ್ರು, ಬೆಳಗಿಂದ ಅತ್ಲಾಗೆ ಕರಿಯಪ್ಪಣ್ಣ ಕೊಟ್ಟಿಗೆ ಕ್ಲೀನ್ ಮಾಡೋದಾಗಿತ್ತು. ಅಲ್ಲಿ ಬೇರೆ ದುಬೈ ರಾಜಣ್ಣ ಅವ್ರ ಮನೆಯವರು ಮುನಿಯಮ್ಮನ ಬಂದಿತ್ತು. ಹಂಗೆ ಏನೇನೋ ಮಾತಾಡ್ಕೊಂಡಿದ್ರು. ಅಯ್ಯಪ್ಪ ಹಂಗೆ ಮಾತಾಡ್ತಾನೆ ಕೊಟ್ಟಿಗೆ ಕ್ಲೀನ್ ಮಾಡಾಕ್ಬಿಟ್ಟು ಏನೋ ಒಂದು ಅತ್ಲಾಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋದ್ರಪ್ಪ ಅತ್ಲಾಗೆ. ಈಗ ನೋಡು ಕೊಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕರಿಯಪ್ಪಣ್ಣ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕುಡಿತಾನೆ ಬಿಟ್ಟರೆ ಕೆಲಸ ಎಲ್ಲ ಚೆನ್ನಾಗೇ ಮಾಡುತ್ತೆ. ಕಣಕ್ಕ, ಚೆನ್ನಾಗೇ ಮಾಡುತ್ತೆ ಅವಣ್ಣ, ಎಲ್ಲ ಕೆಲಸನೂ ಚೆನ್ನಾಗೇ ಮಾಡುತ್ತೆ. ಊರಾಗೆ ಏನಾದ್ರು ಜಗಳ ಆಗಂಗಿಲ್ಲ, ಏನಾದ್ರು ಸಮಸ್ಯೆಗಳಾಗಂಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು, ಕೋರ್ಟ್ ಕಚೇರಿ ಅಂತ ಅಲಿಯೋದು, ಆಮೇಲೆ ಸಾಹೇಬ್ರುಗಳಿಗೆಲ್ಲ ಒಂದು ಫೋನ್ ಮಾಡಿ ಎಚ್ಚರಿಕೆ ಕೊಡೋದು, ಇದರದ್ದೆಲ್ಲ ಕೆಲಸನ ಮಾಡುತ್ತೆ. ವೈ ಅಂತಂದರೆ ಒಂದು ಸ್ವಲ್ಪ ಜನ ಎದ್ರಕೊಂತಾರೆ, ಕುಡ್ಕೊಂಬಂದು ಗಲಾಟೆ ಮಾಡ್ತಾನೆ, ಲಾ ಪಾಯಿಂಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು. ಕಣೆ ಪಂಕಜಮ್ಮ, ಊರಾಗೆ ಒಂದು 10 ಜನ ಅಂತ ಇದ್ಬಿಟ್ರೆ ಊರಾಗೆ ಯಾವುದೇ ರೀತಿ ಗಲಾಟೆ ಗದ್ದಲಗಳಾಗಲ್ಲ. ಎಲ್ಲ ಶಾಂತವಾಗಿ ಸಮಾಪ್ತವಾಗಿ ಆಗುತ್ತೆ. ಶಾಂತಿ ಸಂಧಾನವಾಗಿ ಎಲ್ಲ ಒಳ್ಳೇದೇ ಆಗುತ್ತೆ. ಅಂತಾರೆ ಒಂದು 10 ಜನ ಇರಬೇಕಷ್ಟೇ ನಮ್ಮೂರಾಗೆ. ಹೌದು ಕಣಕ, ಹೌದು. ಈ ಖುಷಿಪುರದಲ್ಲಿ ಕರಿಯಪ್ಪಣ್ಣನಂತವರು ಕೊಟ್ರೇಶಣ್ಣನಂತವರು ಇರೋದಕ್ಕೆ ಯಾವುದೇ ಗಲಾಟೆ ಗದ್ದಲಗಳು ನಡೀತಿಲ್ಲ. ಎಲ್ಲ ಸುಗಮವಾಗಿ ಹೂವು ಇದ್ದಂಗೆ ಕೆಲಸಗಳು ಆಗ್ತಿರೋದಕ್ಕೂ ಕೊಟ್ರೇಶಣ್ಣ ಆಮೇಲೆ ಕರಿಯಪ್ಪಣ್ಣನಂತವರೇ ಒಂಥರ ಕೃಪೆಯಿಂದನೇ ಎಲ್ಲ ಚೆನ್ನಾಗಿ ಆಗ್ತೈತೆ. ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿಗೆಲ್ಲ ಸಿದ್ಧ ಮಾಡ್ಕೊಂಡವ್ರು ಅಂತ ಗಣೆ. ಈ ಸರಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಮನೆಗೆ 250 ರೂಪಾಯಿ ಕೊಟ್ಟಿದ್ದಕ್ಕೂ ಹೂವು ಸಾರ್ಥಕ ಆಗೈತೆ. ಅದೇ ದುಡ್ಡಿನಲ್ಲಿ ಬಸವ ಜಯಂತಿನೂ ಆಚರಣೆ ಮಾಡ್ತಾರಂತೆ. ಒಂದ್ಸರಿ ದುಡ್ಡು ಕೊಟ್ಟರೆ ಮುಗಿದೋಯ್ತು, ಮತ್ತೆ ಇನ್ನೊಂದ್ಸರಿ ಅವ್ರ ದುಡ್ಡು ಕಲೆಕ್ಟ್ ಮಾಡೋಕ್ಕೇನು ಬರಲ್ಲ. ಹೌದೌದು, ಈ ಕರಿಯಪ್ಪಣ್ಣ ಅಂತವರು ನೇತೃತ್ವ ವಹಿಸ್ಕೊಂಡಿರೋಕ್ಕೆ ಇಂಥವೆಲ್ಲ ಬೇಗ ಚೆನ್ನಾಗಿ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾರೆ ಅತ್ಲಾಗೆ. ತಗೊಳಮ್ಮ ಭಾಳ ಹೊತ್ತಾಗಿ ಬಂದು ನೀನು ಕಾಫಿ ಪುಡಿಗೆ ಅಂತ ಬಂದವಳು. ಎಷ್ಟೊತ್ತಾಯ್ತು ನೋಡು, ಹೋಗಿ ಮಾಡ್ಕೊಡು. ಆಮೇಲೆ ಪಂಚಾಯತಿ ಪರಮೇಶ್ವರನವರು ಆಮೇಲೆ ಏನಿಲ್ಲ ಗಲಾಟೆ ಮಾಡೋರು ನಿನ್ನ ಮೇಲೆ. ಹೌದೌದು, ಈ ಥರ ಕಾಫಿ ಪುಡಿ ಟೀ ಪುಡಿ ಕಾಫಿ ಲೇಟಾಗಿ ಮಾಡಿದ ವಿಚಾರ ಅಂದ್ರೆ ನಮ್ಮನೇಲಿ ಗಲಾಟೆ ಆಯ್ತು ಅಂದರೆ ಅಂಥದ್ದನ್ನು ಬಿಡಿಸೋಕ್ಕೆ ಮತ್ತು ಕರಿಯಪ್ಪಣ್ಣವರು ಕೊಟ್ರೇಶಣ್ಣರೇ ಬರಬೇಕಾಗುತ್ತೆ ಕಣಕ. ಕರೆಕ್ಟು, ನೀನು ಹೇಳಿದ್ದು ಕೊಡಿಲಿ, ಬೇಗ ಹೋಗಿ ಮಾಡ್ಕೊಟ್ಬಿಡ್ತೀನಿ. ಅಗಳಮ್ಮ, ಹೆಂಗಸರು ಮಕ್ಕಳೆಲ್ಲ ಸೇರ್ಕೊಂಡು ಏನೋ ಮಾತಾಡ್ತಿದ್ದೀರಾ ಬೆಳಗ್ಗೆ? ಯಾರು? ಸುಶೀಲಮ್ಮನೆ, ಬಾರಮ್ಮ ಇಲ್ಲಿ, ಬಾಯಿಲಿ. ಬಂದಕ್ಕ, ಬಂದೆ, ಹೇಳು, ಏನು ಸಮಾಚಾರ ಹೇಳು. ಅಂಬೇಡ್ಕರ್ ಜಯಂತಿಗೆ ಆಲಯ ದುಡ್ಡು ಕೊಟ್ರೆ? ಹೂನಕ್ಕ, ಕೊಟ್ವಿ. ನೆನೆ ದಿವಸ ಸಂಜೆ ಬಂದು 250 ರೂಪಾಯಿ ದುಡ್ಡು ಕೊಡ್ರಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋದ್ರು. ಎಲ್ಲ ಹೂವು ಹಣ್ಣು ಪೋಟ ಹಾರ ಅವೆಲ್ಲ ತರಕ್ಕೆ ನೆನೆ ಬಂದು ದುಡ್ಡು ಇಸ್ಕೊಂಡು ಹೋದ್ರು. ಇವತ್ತು ಸೋಮವಾರ ಅಲ್ವಾ, ಇವತ್ತು ಹೋಗ್ತಾರೆ. ಒಂದು 10 ಗಂಟೆಗೆ ಹೋಗಿ ಎಲ್ಲ ಹಿಡ್ಕೊಂಡು ಬಂದ್ಬಿಡ್ತಾರೆ. ಕಣೆ ಅಮ್ಮ, ಮಂಗ ಈ ಸರಿ ಭಾಳ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡ್ತಾರೆ ಅಂದಿದ್ರೆ ಆದರೆ ಎಷ್ಟು ಉತ್ಸುಕತೆ ತೋರಿಸೋದು ನೋಡಾಲೆ. ಊಟ ಗೀಟ ಮಾಡ್ಕೊಂಡು ಎಲ್ಲ ಹೊಣ್ತಾರೆ. ತಂದು ಎಲ್ಲ ಸಮುದಾಯ ಭವನದಾಗೆ ಇಡ್ತಾರೋ ಅಥವಾ ದೇವಸ್ಥಾನದಾಗ ಇಡ್ತಾರೋ ಗೊತ್ತಿಲ್ಲ. ಇನ್ನು ಎಲ್ಲಾರ ಇಟ್ಕೊಳ್ಳಿ, ಒಟ್ಟು ಸೇಫಾಗಿ ಇಟ್ಕೊಳ್ಳಿ. ಒಟ್ಟು ದನ ಎಮ್ಮೆ ಬಂದು ಎಳೆದಾಡೋದು ಬೇಡ ಅವನ್ನ.
ಹೌದೌದು, ನೀನು ಹೇಳ್ತಿರೋದು ಕರೆಕ್ಟೇ. ದೇವಸ್ಥಾನ ಬಿಟ್ರೆ ಯಾರು ಬಂದು ಮುಟ್ಟಲ್ಲ. ಗರ್ಭಗುಡಿ ಒಳಗ ಬೀರು ಒಳಗ ಸುಭದ್ರವಾಗಿರುತ್ತೆ. ನೋಡಿದ್ರೆ ನಿಮ್ಮೂರಲ್ಲೂ ನಾಳೆ ದಿವಸ ಅಂಬೇಡ್ಕರ್ ಜಯಂತಿಗೆ ಎಲ್ಲ ಸಿದ್ಧ ಮಾಡ್ಕೊಂತವ್ರ. ಹಾಗಾದ್ರೆ ಅಂಬೇಡ್ಕರ್ ಜಯಂತಿಗೆ ಜೈ ಅನ್ರಿ. ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಜೊತೆಗೆ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮರಿಬೇಡಿ.